ಗರ್ಭಿಣಿ ಮಹಿಳೆ ಮತ್ತು ಅವಳ ಕುಟುಂಬ ಅವಳ ಹೆರಿಗೆಯ ಮುಂಚೆ ಸಿದ್ಧತೆ ಮಾಡಿಕೊಳ್ಳುವುದನ್ನು ಹೆರಿಗೆಯ ಪೂರ್ವ ಸಿದ್ಧತೆ ಅನ್ನುತ್ತಾರೆ. ಗರ್ಭಿಣಿ ಮತ್ತು ಅವಳ ಕುಟುಂಬಕ್ಕೆ ಇದು ಬಹಳ ಮುಖ್ಯವಾದುದು. ಹೀಗೆ ಮಾಡುವುದರಿಂದ ಸಹಜ ಹೆರಿಗೆ ಆಗಲು ಮತ್ತು ಯಾವ ರೀತಿಯ ತೊಂದರೆ ಬಂದರೂ ಅದಕ್ಕಾಗಿ ತಯಾರಾಗಿರಲು ಸಹಾಯ ಆಗುತ್ತದೆ. ಹೆರಿಗೆಯ ಪೂರ್ವ ಸಿದ್ಧತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತದೆ. 1. ಗರ್ಭಿಣಿಯ ಬಗ್ಗೆ ವಿಚಾರಿಸಲು ಕುಟುಂಬದಲ್ಲಿರುವ ಸೂಕ್ತ ವ್ಯಕ್ತಿ ಯಾರು? ಬೇರೆ ಯಾವ ಮುಖ್ಯ ಸದಸ್ಯರನ್ನು ಸಂಪರ್ಕಿಸಬೇಕು? 2. ದಂಪತಿಗಳ ದೂರವಾಣಿ ಸಂಖ್ಯೆ ಏನು? ಈ ಸಂಖ್ಯೆ ANM ಸಿಸ್ಟರ್ ಬಳಿ ಇದೆಯೇ? 3. ಆಶಾ ಮತ್ತು ANM ಸಿಸ್ಟರ್ ಅವರ ದೂರವಾಣಿ ಸಂಖ್ಯೆ ದಂಪತಿಗಳ ಹತ್ತಿರ ಇದೆಯಾ? 4. ಗರ್ಭಿಣಿಯ ರಕ್ತದ ಗುಂಪು ಯಾವುದು? 5. ತೊಡಕಿನ ಗರ್ಭ ಆಗುವ ಸಂಭವ ಇದ್ದರೆ ANM ಸಿಸ್ಟರ್ ಈ ವಿಚಾರದ ಬಗ್ಗೆ ಗರ್ಭಿಣಿ ಮಹಿಳೆಯ ಬಳಿ ಚರ್ಚೆ ಮಾಡಿದ್ದಾರೆಯೇ? 6. ಹೆರಿಗೆ ಎಲ್ಲಿ ಆಗುತ್ತದೆ? ಗರ್ಭಿಣಿ ಮಹಿಳೆ ಆಯ್ಕೆ ಮಾಡಿಕೊಂಡಿರುವ ಆಸ್ಪತ್ರೆಯ ಹೆಸರು ಮತ್ತು ವಿಳಾಸ ಏನು? 7. ಆಸ್ಪತ್ರೆಯಲ್ಲಿ ಮಗು ಹುಟ್ಟುವುದು ಒಳ್ಳೆಯದು. ಗರ್ಭವತಿ ತನ್ನ ಮನೆಯಲ್ಲಿಯೇ ಹೆರಿಗೆ ಆಗಲು ಇಷ್ಟಪಟ್ಟರೆ ANM ಸಿಸ್ಟರ್ ಅವಳಿಗೆ ಪ್ರಸೂತಿ ಕಿಟ್ ಕೊಟ್ಟಿದ್ದಾರೆಯೇ? ಹೆರಿಗೆಯಲ್ಲಿ ತೊಂದರೆ ಆದರೆ 24 ಗಂಟೆ ಆರೋಗ್ಯ ಸೇವೆ ಇರುವ ಆರೋಗ್ಯ ಕೇಂದ್ರ ಎಷ್ಟು ಹತ್ತಿರದಲ್ಲಿ ಇದೆ? 8. ಅಂತಹ ಸಮಯದಲ್ಲಿ ಆರೋಗ್ಯ ಕೇಂದ್ರಕ್ಕೆ ಹೋಗಲು ಯಾವ ರೀತಿಯ ವಾಹನದ ಸೌಕರ್ಯ ಇದೆ? 9. ವಾಹನಕ್ಕೆ ಖರ್ಚಾಗುವ ಹಣ ಇದೆಯೇ? 10. ಗರ್ಭಿಣಿಗೆ ಹೆರಿಗೆ ಸಮಯದಲ್ಲಿ ಸಹಾಯ ಮಾಡಲು ಜೊತೆಯಲ್ಲಿ ಯಾರು ಇರುತ್ತಾರೆ? 11. ಹೆರಿಗೆ ಆದ ನಂತರ ಯಾವ ರೀತಿಯ ಕುಟುಂಬ ಕಲ್ಯಾಣದ ವಿಧಾನವನ್ನು ಉಪಯೋಗಿಸುವ ಯೋಚನೆ ಇದೆ? 2ನೆಯ ಭಾಗ ಗರ್ಭಧಾರಣೆಯಲ್ಲಿ ಬರುವ ಅಪಾಯದ ಚಿಹ್ನೆಗಳು. 12. ಯೋನಿಯಿಂದ ರಕ್ತಸ್ರಾವ. 13. ಯೋನಿಯಿಂದ ದುರ್ವಾಸನೆಯ ಸ್ರಾವ. 14. ತೀಕ್ಷ್ಣವಾದ ತಲೆನೋವು. 15. ಫಿಟ್ಸ್ ಅಥವಾ ಮೂರ್ಛೆ ಬರುವುದು. 16. ತೀವ್ರವಾದ ಹೊಟ್ಟೆ ನೋವು. 17. ತೀಕ್ಷ್ಣವಾದ ಜ್ವರ ಅಥವಾ ಮೈ ತಣ್ಣಗಾಗುವುದು. 18. ತಲೆ ಸುತ್ತು. 19. ಯಾವಾಗಲೂ ಸುಸ್ತು ಮತ್ತು ಬಿಳಿಚಿಕೊಳ್ಳುವುದು. 20. ಕೈ, ಕಾಲು ಮತ್ತು ಮುಖ ಊದಿಕೊಳ್ಳುವುದು. 21. ಮಗು ಚಲಿಸುತ್ತಿಲ್ಲ ಅಥವಾ ಸ್ವಲ್ಪ ಚಲಿಸುತ್ತಿದೆ. ಈ ಚಿಹ್ನೆ 18 ವಾರದ ನಂತರದ ಗರ್ಭಿಣಿಯರಿಗೆ ಮಾತ್ರ ಅನ್ವಯಿಸುತ್ತದೆ.